ಮನೆ ಮಗ ಚಂದ್ರು. ಇವಾಗೇನು ಮಲೆ ಮಹದೇಶ್ವರನ ಬೆಟ್ಟ, ಮಹದೇಶ್ವರನ ಸನ್ನಿಧಿ ಏನು ನಮ್ಮ ಪುಣ್ಯ ಕ್ಷೇತ್ರ ಅಂತ ಸಾವಿರಾರು ಭಕ್ತಾದಿಗಳು ತಮ್ಮ ದೇಣಿಗೆ ಮುಖಾಂತರ ಮತ್ತು ಕಾಣಿಕೆ ಮುಖಾಂತರ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡನ್ನ ಉಂಡಿಗೆ ಮತ್ತು ಇನ್ನಿತರ ಪುದುವಟ್ಟಲ್ಲಿ ಕಟ್ತಾರೆ. ಬಟ್ ಆದರೆ ಇಲ್ಲಿ ಅದು ಸರಿಯಾದ ರೀತಿಯಲ್ಲಿ ಕೆಲವೊಂದು ಕೆಲಸಗಳಿಗೆ ಅದು ನಿರ್ವಹಣೆ ಆಯ್ತಾಯಿಲ್ಲ. ಯಾಕೆಂತಂದರೆ ಇಲ್ಲಿ ಭ್ರಷ್ಟ ಅಧಿಕಾರಿಗಳು ತುಂಬ ಜನ ಇರೋದರಿಂದ ಅದು ವಿಪರೀತವಾಗಿ ಖರ್ಚನ್ನ ಜಾಸ್ತಿ ತೋರಿಸ್ತಾ ಇದ್ದಾರೆ. ಯಾವ ಥರ ಅಂತಂದರೆ ಇವಾಗ ನೋಡಿ, ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ವರ್ಷಕ್ಕೆ 5 ದೊಡ್ಡ ದೊಡ್ಡ ಜಾತ್ರೆಗಳು ನಡೀತವೆ. ಆ ಜಾತ್ರೆಗಳು ಯಾವ್ಯಾವುದು ಅಂತ ನಿಮಗೆಲ್ಲ ಗೊತ್ತಿದೆ, ಅದೇನು ನಾನು ಹೇಳ್ಬೇಕಾಗೇನಿಲ್ಲ. ಮುಖ್ಯವಾಗಿ ಗೊತ್ತಿರೋದ್ರೆ ಶಿವರಾತ್ರಿ, ಯುಗಾದಿ, ದೀಪಾವಳಿ, ದಸರಾ, ಕಾರ್ತಿಕ ಸೋಮವಾರ. ಈ ದಿನಗಳಲ್ಲಿ ನಡೆಯುವಂತಹ ಜಾತ್ರಾ ವಿಶೇಷಗಳಲ್ಲಿ ಏನು ಭಕ್ತಾದಿಗಳಿಗೆ ನೆರಳಿನ ವ್ಯವಸ್ಥೆ ಹಾಗೂ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಪ್ರಾಧಿಕಾರದ ವತಿಯಿಂದ ಮಾಡ್ತಾರೆ. ಅದರಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೆದಿದೆ ಎಂಬುದು ನಮ್ಮ ಒಂದು ನೇರ ಆರೋಪ. ಯಾಕೆಂತಂದರೆ ಇವಾಗೇನು ಪ್ರಾಧಿಕಾರದಿಂದ ಲೈಟಿಂಗ್ಸ್ ಮತ್ತು ಶಾಮಿಯಾನಕ್ಕೆ 2 ಕೋಟಿಗೂ ಅಧಿಕ ಆದರೆ ಟೆಂಡರ್ ಕರಿಬೇಕು ಅನ್ನೋ ಕಾನೂನಿದೆ. KTPP ಆ್ಯಕ್ಟ್ ಅಂತಂದರೆ 1999ರಿಂದ 2000 ಕರ್ನಾಟಕ ಸರ್ಕಾರದ ಅಧಿನಿಯಮಕ್ಕೆ ಒಳಪಟ್ಟ ಪ್ರಾಧಿಕಾರ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗ್ಬೋದು, ಯಾವುದೇ ಆದರೂ ಸಹ 2 ಕೋಟಿಗೂ ಅಧಿಕ ಏನಾದರೂ ನಾವು ವಸ್ತುಗಳನ್ನು ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಖರೀದಿ ಮಾಡಿದ್ರೆ ಅದಕ್ಕೆ ಆರ್ಥಿಕ ಇಲಾಖೆಗೆ ಅದನ್ನು ನಾವು ಯಾರಿಂದ ಖರೀದಿ ಮಾಡಬೇಕು ಅನ್ನೋದು ಟೆಂಡರ್ ಕರೆಯೋದು ಅವಾಗಿಂದ ನಡ್ಕೊಂಬಂದಿರೋ ಚಾಲ್ತಿ. ಬಟ್ ಅವರು ಅದನ್ನು ಸಗಟಾಗಿ ಅದನ್ನು ಗಾಳಿಗೆ ತಳ್ಳಿದ್ದಾರೆ. ಇದರಲ್ಲಿ ನಿಯಮಾನುಸಾರವಾಗಿ ಇವರು ಎಲ್ಲೂ ಕೂಡ ನಡ್ಕೊಂಡಿಲ್ಲ. ಅವ್ರಿಗೆ ಯಾರ್ಯಾರಿಗೆ ಬೇಕೋ ಆ ಏಜೆನ್ಸಿಗಳಿಗೆ ಇಂತಿಷ್ಟು ಅಂತ 5 ಲಕ್ಷ, 6 ಲಕ್ಷ, 7 ಲಕ್ಷ ಅಂತ ತಮಗೆ ಹೆಂಗೆ ಬೇಕೋ ಆ ಥರನ ಬಿಲ್ಗಳನ್ನ ಸೃಷ್ಟಿ ಮಾಡಿ ಅವ್ರಿಗೆ ಹಣವನ್ನು ಹಂಚಿಕೆ ಮಾಡಿರೋದು ನೇರವಾಗಿ ನಮ್ಮ ಹತ್ರ ದಾಖಲೆಗಳು ಇವೆ. ಸಂಬಂಧಪಟ್ಟ ಇಲಾಖೆಯವ್ರು ಕೇಳಿದ್ರೆ ನಾವು ಅದನ್ನ ಕೊಡ್ತೀವಿ. ಅದಲ್ಲದೆ ಸಂಬಂಧಪಡ್ದಿರೋ ಜಾಗಗಳಿಗೆ ನಾವು ಲೈಟಿಂಗ್ಸ್ ಹಾಕಿದ್ದೀವಿ, ಶಾಮಿಯಾನ ಹಾಕಿದ್ದೀವಿ ಅಂತ ಹೇಳಿ ಅದರಲ್ಲೂ ಕೂಡ ಲೋಪ ಎಸಗಿರೋದು ಈಗ ನಮಗೆ. ಅದಲ್ಲದೆ ಸಾಮೂಹಿಕ ವಿವಾಹ ಅಂತ ಪ್ರತಿ ವರ್ಷಕ್ಕೊಮ್ಮೆ ಮಾಡ್ತಾರೆ. ಅದ್ರ ಖರ್ಚು ವೆಚ್ಚನ ಎಷ್ಟಾಗಿದೆ ಅನ್ನೋದನ್ನ ಯಾರಿಗೂ ಸಹ ಇವರು ತಿಳಿಸ್ಕೊಡಲ್ಲ. ಅದಲ್ಲದೆ ಅದ್ರ ಖರೀದಿಲೂ ಕೂಡ ತಾಲಿ ತೆಗೆಯೋದಾಗಿರ್ಬೋದು, ಬಟ್ಟೆ ತೆಗೆಯೋದಾಗಿರ್ಬೋದು, ಇದರಲ್ಲೂ ಕೂಡ ಕೆಲವು ಏಜೆನ್ಸಿಗಳಿಗೆ ಕೊಡೋ ಮುಖಾಂತರ ಅದರಲ್ಲೂ ಲೋಪ ಎಸಗಿದ್ದಾರೆ ಅನ್ನೋದು ನಮ್ಮ ಆರೋಪ. ಜೊತೆಗೆ ಶ್ರೀ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಹೊರಗುತ್ತಿಗೆ ನೌಕರರನ್ನ ತಗೊಳೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಯಾವ ಥರ ಅಂತಂದರೆ ಇವಾಗ ಹೆಚ್ಚು ಕಮ್ಮಿ ಒಂದು 140ರಿಂದ 150 ಜನನ ಹೊರಗುತ್ತಿಗೆ ನೌಕರರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 3 ವಿಭಾಗದಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ. ಕೆಲವ್ರಿಗೆ ಜಾತ್ರಾ ವಿಶೇಷ ಅಂತ ಅಂದ್ಬಿಟ್ಟು ಒಂದು 4,000 ರೂಪಾಯಿ ಅವ್ರಿಗೆ ಚೆಕ್ ಹಾಕಿ ಕೊಡೋ ಮುಖಾಂತರ ಆಗಿರ್ಬೋದು. ಜೊತೆಗೆ ಇನ್ನು ಕೆಲವ್ರಿಗೆ 1 ತಿಂಗಳು ಕೆಲಸ ಮಾಡಿಸ್ಕೊಂಡು 15 ದಿನದ ಸಂಬಳ ಮಾತ್ರ ಅವ್ರಿಗೆ 7,500 ರೂಪಾಯಿ ಸಂಬಳ ಮಾಡಿಕೊಡ್ತಿರೋದು ಆಗ್ಬೋದು. ಮತ್ತು ಕೆಲವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ 2 ತಿಂಗಳು 3 ತಿಂಗಳು ಹಿಂದೆ ಕೆಲವು ನೌಕರರುಗಳನ್ನ ತುಂಬ ಏನಂತಂದರೆ ತುಂಬ ಇನ್ಫ್ಲುಯೆನ್ಸ್ ಆಗಿರೋರನ್ನ ಏನಂತಂದರೆ ಎಮ್ ಎಲ್ ಎ ಅವ್ರ ಕಡೆಯವ್ರಿಗೆ ಇಷ್ಟು ಜನನ ತೊಗೊಬೇಕು ಅಂತಂದ್ಬಿಟ್ಟು ಇದೆ. ನಮ್ಮ ಮುಂಚೆ ಒಂದ್ಸಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ. ನನ್ನ ಹತ್ರ ಮಾತಾಡಿಸ್ತಾರೋ ಇವರೇ, ಯಾರು ನಮ್ಮ DK ರಾಜು ಅವರು, ನಮ್ಮ ಸುರೇಶ್ ಅವರು, ಮತ್ತು ನಮ್ಮ ಕೆಲವು ಯಾರೋ ಅಪ್ಪು ಏಜೆನ್ಸಿ ಸಿದ್ದೇಶ್ ಅಂತ ಇದ್ದಾರಲ್ಲ, ಇವರೆಲ್ಲ ಏನು ಮಾಡಿದ್ದಾರೆ, ಕೆಲವು ನೌಕರರುಗಳ ಹತ್ರ, ಅಂದರೆ ನೌಕರರು ಅಂತಂದ್ರೆ ಇವಾಗ ನೌಕರರು ಅವಾಗೆಲ್ಲ ಅವಾಗಂದರೆ ಎಲ್ಲ ಫ್ರೆಶ್ ಕ್ಯಾಂಡಿಡೇಟ್ ಅವ್ರ ಹತ್ರ 1.5 ಲಕ್ಷ, 2 ಲಕ್ಷ ಈ ಥರ ದುಡ್ಡು ಇಸ್ಕೊಂಡು ನಿಮಗೆ ನಾವು ಉದ್ಯೋಗಾವಕಾಶ ಕೊಡಿಸ್ತೀವಿ ಅಂತ ಹೇಳಿ ಇದನ್ನು ಕಾರ್ಯದರ್ಶಿ ಅವ್ರ ಗಮನಕ್ಕೂ ಕೂಡ ತಂದಿರಲ್ಲ. ಕಾರ್ಯದರ್ಶಿ ಅವ್ರಿಗೆ ಇವ್ರೇನು ಮಾಡ್ತಾರೆ ಅಂತಂದರೆ, ಕಾರ್ಯದರ್ಶಿ ಅವ್ರು ಏನು ಹೇಳ್ತಾರೆ, ಕಾರ್ಯದರ್ಶಿ ಅವರೇ ನಮಗೆ MLA ಅವ್ರು ಹೇಳಿದ್ದಾರೆ, ಇಷ್ಟು ಹುಡುಗರು MLA ಕಡೆಯಿಂದ ಕಳಿಸಿದ್ದೀವಿ, ನಾವು ಅವ್ರಿಗೆ ನೀವು ಕೆಲಸ ಕೊಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಬೆದರಿಕೆ ಹಾಕೋ ಮುಖಾಂತರ ಅವ್ರನ್ನೂ ಕೂಡ ದಾರಿ ತಪ್ಪಿಸುವಂಥ ಕೆಲಸ ಇಲ್ಲಿ ನಡೆದಿದೆ. ನಾವು ಇಷ್ಟು ದಿನ ಏನು ತಿಳ್ಕೊಂಡಿದ್ವಿ,
ಇದೆಲ್ಲ ಪ್ರಾಧಿಕಾರದ ಕಾರ್ಯದರ್ಶಿ ಅವ್ರದ್ದೇ ಕೈವಾಡ. ಯಾರ್ಯಾರೋ ಹೊರಗಡೆಯಿಂದವ್ರನ್ನ ಕರ್ಕೊಂಬಂದು ಕೆಲಸಕ್ಕೆ ಸೇರಿಸ್ತಿದ್ದಾರೆ ಇಲ್ಲಿ. ಇವರು ಕಾರ್ಯದರ್ಶಿಯವರು ಇವ್ರು ನೇರವಾಗಿ ಪಾಲ್ಗೊಂಡಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಬಟ್ ಆದರೆ ಇಲ್ಲಿ ಆ ಥರ ನಡೆದಿಲ್ಲ. ಅದೇ ಅಲ್ಲದೆ ಕಾರ್ಯದರ್ಶಿಯವರ ಚಾಲಕರಾದಂಥವರು ಕೆಲವರು ಅವ್ರನ್ನ ದಾರಿ ತಪ್ಪಿಸೋ ಕೆಲಸ ಮಾಡಿದ್ದಾರೆ. ಇವಾಗಲೂ ಸಹ ಕಾರ್ಯದರ್ಶಿಯವರ ಚಾಲಕರುಗಳೇ ಯಾರ್ಯಾರಿಗೆ ಎಷ್ಟೆಷ್ಟು ಕೆಲಸ ಕೊಡಿಸ್ತೀವಿ ಅಂತೇಳಿ ಅವ್ರ ಹತ್ರ ದುಡ್ಡನ್ನ ಕಲೆಕ್ಟ್ ಮಾಡಿರೋದು ಪುರಾವೆಗಳು ಕೂಡ ನಮ್ಮ ಹತ್ರ ಅವ್ರದ್ದು ಇದ್ದಾವೆ. ಹಂಗಾಗಿ ದಯಮಾಡಿ ಇದು ಸೂಕ್ತವಾದ ಕ್ರಮ ಆಗಬೇಕು. ಇದನ್ನ ತನಿಖೆ ನಡೆಸಿ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಣ ಹೋಗಿದೆ ಅನ್ನೋದು ಸೂಕ್ತವಾಗಿ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಾಧಿಕಾರದ ಅಧ್ಯಕ್ಷರಾಗಿರೋದ್ರಿಂದ ಇದನ್ನು ಕ್ರಮ ವಹಿಸಿ ತನಿಖೆಗೊಳಪಡಿಸಬೇಕು. ಜೊತೆಗೆ ಪ್ರಾಧಿಕಾರದ ಕಾಯಂ ನೌಕರರುಗಳಾದವರು ಕೆಲವರು ಏನು ಮಾಡಿದ್ದಾರೆ, ಇಂತಿಷ್ಟು ಹಣ ಪಡ್ಕೊಂಡು ಕೆಲವರು ಏನಂತಂದರೆ ಈಗ ಆ್ಯಕ್ಚುಲಿ ಈಗ ಕಾರ್ಯದರ್ಶಿಯವರಿಗೆ ಹಿಂದೆ ಇದ್ದಂಥ ಕಾರ್ಯದರ್ಶಿ ಅವ್ರಿಗೆ ಪಿ ಆಗಿದ್ದವ್ರು ಯಾರು, ನಮ್ಮ ಕೃಷ್ಣಮೂರ್ತಿ ಅನ್ನೋರು. ಅವರೂ ಕೂಡ ಕೆಲವ್ರ ಹತ್ರ ಅವರೂ ಸಹ ಕೆಲವು ಹುಡುಗರ ಹತ್ರ ಇಂತಿಷ್ಟು ಹಣವನ್ನು ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಪಾಪ ಈಗ ಆ ಹುಡುಗರಿಗೆ ಕೆಲಸ ಕೊಡ್ಸೋಕ್ಕಾಗದೆ ಅವರು ಕೂಡ ಕೆಲವು ದಿನಗಳಿಂದ ಊರಲ್ಲಿಲ್ಲ. ಇವಾಗೇನು ಹಿಂದೆ ಕಾರ್ಯದರ್ಶಿಯವರಿಗೆ ಒತ್ತಡ ತಂದು ಹೊರಗುತ್ತಿಗೆ ವಿಷಯ ನಿರ್ವಾಹಕ ಹುದ್ದೆಯಲ್ಲಿ ಪಾಲ್ಗೊಂಡು ಕೆಲವರಿಗೆ ನಾನು ಹೊರಗುತ್ತಿಗೆಯಲ್ಲಿ ಇವಾಗ ನಿರ್ವಾಹಕ ಆಗಿದ್ದೀನಿ, ನಾನು ನಿಮಗೆ ಎಷ್ಟು ಕೆಲಸ ಬೇಕಾದ್ರೂ ಕೊಡಿಸ್ಕೊಡ್ತೀನಿ, ನನಗೆ ಇಂತಿಷ್ಟು ಹಣ ಕೊಟ್ಟರೆ ನಿಮಗೆ ನಾನು ಹೊರಗುತ್ತಿಗೆಯಲ್ಲಿ ಸಂಬಳ ಮಾಡಿಸ್ಕೊಡ್ತೀನಿ ಪೂರ್ಣ ಪ್ರಮಾಣದಲ್ಲಿ ಅಂತ ಹೇಳಿ ಕೆಲವು ಹುಡುಗರ ಹತ್ರ ಇಂತಿಷ್ಟು 1 ಲಕ್ಷದಿಂದ 1.5 ಲಕ್ಷ 50,000 ಈ ಥರ ಪಡೆದು ಇವಾಗ ಕೆಲವು ಹುಡುಗರು ಏನು ಹೇಳ್ತಿದ್ದಾರೆ, ನಾವು ದುಡ್ಡು ಕೊಟ್ಟು ಯಾಮಾರಿದ್ದೀವಿ, ದಯಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೆಲವು ಹುಡುಗರು ನಮ್ಮ ಹತ್ರ ಖುದ್ದಾಗಿ ಹೇಳಿದ್ದಾರೆ. ಬಟ್ ಏನಂತಂದರೆ ಹುಡುಗರು ಮತ್ತು ಇಲ್ಲಿನ ಕೆಲವರು ಏನಂತಂದರೆ ಅವ್ರಿಗೆ ಭಯ. ಯಾಕೆ ಅಂತಂದರೆ ಈಗ ನಾವೇನಾರು ಅಲ್ಲಿ ಹೇಳ್ಬಿಟ್ರೆ ನಮ್ಗೆ ಈಗ ದೇವಸ್ಥಾನದಲ್ಲಿ 15 ದಿನದ ಕೆಲಸ ಮಾಡ್ತಿದ್ದೀವಿ, ಸ್ಪೆಷಲ್ ಡ್ಯೂಟಿ ಮಾಡ್ತಾಯಿದ್ದೀವಿ, ಈಗ ಏನಾರು ಅವ್ರಿಗೆ ಹೇಳ್ಬಿಡ್ತು ಅಂತಂದರೆ ನೀವು ಯಾಕೆ ಹೇಳಿದ್ರಿ, ನೀವು ಯಾಕಪ್ಪ ಅವನ ಹತ್ರ ಎಲ್ಲ ಹೇಳಬೇಕಾಗಿತ್ತು ಅಂತ ಹೇಳಿ ನಮ್ಮನ್ನು ಕೆಲಸದಿಂದ ತೆಗೆದಾಕ್ಬಿಡ್ತಾರೆ ಅನ್ನೋ ಭಯಕ್ಕೋಸ್ಕರ ಅವರು ಎಲ್ಲೂ ಕೂಡ ಒಳಗಡೆ ಹೇಳ್ತಾ ಇಲ್ಲ. ನಮ್ಮ ಹತ್ರ ಕೆಲವೊಬ್ಬರು ಮನಬಿಚ್ಚಿ ಮಾತಾಡಿದ್ದಾರೆ. ಕೆಲವೊಂದು ಸಮಯದಲ್ಲಿ ಅದು ಬೇಕು ಅಂತಂದಾಗ ಅದನ್ನ ನಾವು ಹೊರಗಡೆ ಕೊಡ್ತೀವಿ. ಅದನ್ನ ಅಂತಂದರೆ ಸಮಯ ಯಾರಿಗೆ ತುಂಬ ಇದೆಲ್ಲ ತನಿಖೆ ಹಂತದಲ್ಲಿದ್ದು ಅವ್ರ ಲೋಪ ಎಸಗಿಲ್ಲ ಅಂತ ತನಿಖಾಧಿಕಾರಿಗಳು ಏನಾರು ಹೇಳಿದ್ರೆ ಅವ್ರಿಗೆ ಸೂಕ್ತವಾದ ದಾಖಲಾತಿ ಒದಗಿಸೋ ಜವಾಬ್ದಾರಿ ನಮ್ಮದು, ಸರಿನಾ? ಅದ ಬಿಟ್ಟು ಈಗ ನಾವೇನು ಹೇಳ್ತಾ ಇದ್ದೀವಿ ಇದು 100ಕ್ಕೆ 100 ಸತ್ಯ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿರೋದು ಸೂರ್ಯಚಂದ್ರ ಇರುವಷ್ಟೂ ಸತ್ಯನೇ. ಈಗ ನನ್ನ ಹತ್ರ ಅಂತೆಲ್ಲ ನೀವು ಸಾಮಾನ್ಯವಾಗಿ ಯಾರನ್ನ ಕೇಳಿದ್ರು ಈ ವಿಷಯನ ಹೇಳ್ತಾರೆ. ನೀವು ಅದನ್ನ ಒಂದು ಬಾರಿ ಬಂದು ನೀವು ಪರಿಶೀಲನೆ ಮಾಡಿ. ಜೊತೆಗೆ ಈ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕು. ಇದನ್ನು ಇದೇ ರೀತಿ ಮುಂದುವರಿಯೋಕ್ಕೆ ಬಿಡದೆ, ಮಹದೇಶ್ವರರು ಅಂತಂದರೆ ಒಂದು ಬಡವರ ಆರಾಧ್ಯ ದೈವ. ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ನಡೀಬಾರ್ದು. ಮಹದೇಶ್ವರರು ಅಂದರೆ ಪವಾಡ ಪುರುಷ. ಯಾಕೆ ಅಂತಂದರೆ ಇಲ್ಲಿ ಮಹದೇಶ್ವರರು ಅಂತಂದರೆ ಒಬ್ಬರು ಪವಾಡ ಪುರುಷ, ಬಡವರ ಧ್ವನಿಯಾಗಿ ಮಹದೇಶ್ವರರು ಬಂದು ನೆಲೆ ನಿಂತು ಇಲ್ಲಿ ಬಡವರನ್ನು ಮೇಲೆತ್ತುವಂಥ ಕೆಲಸ ಮಾಡಿದ್ದಾರೆ ಮಹದೇಶ್ವರರು. ಇಲ್ಲಿ ಯಾವುದೇ ರೀತಿಯಲ್ಲೂ ಭ್ರಷ್ಟಾಚಾರ ನಡೆಯುವಂಥ ಕೆಲಸ ಆಗಬಾರ್ದು. ಜೊತೆಗೆ ಇಲ್ಲಿ ಪಾರದರ್ಶಕವಾದ ಆಡಳಿತ ನಡೀಬೇಕು. ಮಹದೇಶ್ವರರಿಗೆ ಇದೊಂದು ಬೆಲೆ ತರಬೇಕಾಗಿ ಸಂಬಂಧಪಟ್ಟ ಹಾಗೂ ಉಸ್ತುವಾರಿ ಸಚಿವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇದು ಏನು ಲೈಟಿಂಗ್ಸು ಮತ್ತು ಶಾಮಿಯಾನ ಹೊರಗುತ್ತಿಗೆ ಇದರಲ್ಲಿ ನಡೆದಿರೋಂಥ ವ್ಯಾಪಕ ಭ್ರಷ್ಟಾಚಾರನ ಬಯಲು ಮಾಡಿ ಇದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸಿ ಸಂಬಂಧಪಟ್ಟವರಿಗೆ ಶಿಕ್ಷೆ ಆಗಬೇಕು. ಜೊತೆಗೆ ಇನ್ನು ಮುಂದೆ ಈ ಥರ ಯಾವುದೇ ರೀತಿಯಲ್ಲೂ ಕೂಡ ಘಟನೆಗಳು ಮರಿಗಳಿಸ್ಬಾರ್ದು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಬೇಡಗಂಪಣರ ಜನಾಂಗದ ಗುರು ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಗಳು ಏನು ಬರೀ ಧಾರ್ಮಿಕ ವಿಷಯಗಳನ್ನೇ ಮುನ್ನೆಲೆಗೆ ತರದೆ ಇಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಗಳಲ್ಲೂ ನೀವು ಸಹ ದನಿ ಎತ್ತಬೇಕು. ಯಾಕೆಂತಂದರೆ ಮಲೆಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯತ್ವವನ್ನು ನೀವು ಸಹ ಪಡೆದುಕೊಂಡಿದ್ದೀರಿ. ಹಂಗಾಗಿ ನಮ್ಮಲ್ಲಿ ಬೇಡಗಂಪನ ಅರ್ಚಕರಲ್ಲಿ ಹಾಗೂ ಬೇಡಗಂಪನ ಜನಾಂಗದಲ್ಲಿ ಸ್ವಲ್ಪ ವಿದ್ಯಾಭ್ಯಾಸದ ಕೊರತೆ ಇರ್ಬೋದು ಮತ್ತು ಕಾನೂನಿನ ಅರಿವು ಕಡಿಮೆ ಇರ್ಬೋದು. ನೀವು ತುಂಬ ವಿದ್ಯಾವಂತರಾಗಿರೋದ್ರಿಂದ ನಮ್ಮ ಜನಾಂಗನ ಮುನ್ನಡೆಸೋದ್ರಿಂದ ನಿಮ್ಮ ಗಮನಕ್ಕೆ ಬರದೆ ಏನೂ ನಡೆಯಲ್ಲ. ನೀವು ಇದನ್ನೆಲ್ಲ ಸರಿದೂಗಿಸ್ಕೊಂಡು ದಯಮಾಡಿ ನೀವು ಕೂಡ ಒಬ್ಬರು ಸದಸ್ಯರಾಗಿರೋದ್ರಿಂದ ಪ್ರಾಧಿಕಾರಕ್ಕೆ
ಈ ರೀತಿ ಎಲ್ಲೆಲ್ಲಿ ತಪ್ಪು ನಡೀತಿದೆ ಅನ್ನೋದನ್ನ ತಟ್ಟಿ ಕೇಳುವಂಥ ವ್ಯವಸ್ಥೆನೂ ಆಗಬೇಕು. ಇಲ್ಲ ಅಂತಂದರೆ ಯಾರೂ ಕೇಳೋರಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಪ್ರಾಧಿಕಾರದಲ್ಲಿ ಅವ್ರು ಆಡದ್ದೇ ಆಟ ಆಗುತ್ತೆ, ಅಧಿಕಾರಿಗಳು ಅವ್ರು ಆಡದ್ದೇ